ಸೊ ಗುಡ್ ಮಾರ್ನಿಂಗ್ ಗೈಸ್. ಇವತ್ತಿನ ನನ್ನ ಟ್ರೇಡ್ LIC ಇಂಡಿಯಾದಲ್ಲಿ ಎಕ್ಸಿಕ್ಯೂಟ್ ಆಗಿದೆ. ಓಕೆ, ಇದು ಆಲ್ಮೋಸ್ಟ್ ನನ್ನ ಎಂಟ್ರಿ ಲೆವೆಲ್ ಇದೆ ಇದರಲ್ಲಿ. ಓಕೆ, ಸೊ ನೋಡೋಣ ನಾ ಏನು ಮಾಡಿದ್ದೀನಿ ಈಗ. ಓಪನಿಂಗ್ ರೇಂಜ್ ಬ್ರೇಕ್ಔಟದಲ್ಲಿ ನಾನು ಟ್ರೇಡ್ ಎಕ್ಸಿಕ್ಯೂಟ್ ಮಾಡಿದ್ದೀನಿ. ಓಕೆ, ಇದೇನು 15 ಮಿನಿಟ್ಸ್ ಬ್ರೇಕ್ಔಟ್ ಆಯ್ತಲ್ಲ, ಅದೇ ಟ್ರೇಡಲ್ಲಿ ನಾನು ಕಂಟಿನ್ಯೂಸ್ಲಿ ಟ್ರೇಡ್ ತೊಗೊಂಡಿದ್ದೀನಿ. ಓಕೆ, ಸೊ ವೇಟ್ ಮಾಡೋಣ, ಏನು ಟೈಮ್ ಇದೆ ನಮ್ಮ ಹತ್ರ. ನನ್ನ ಹತ್ರ 2 ಲಾಟ್ಸ್ ಇದೆ ಈಗ ಪ್ರೆಸೆಂಟ್. ಓಕೆ, ಏನಾಗಿದೆ, ಮೂವ್ಮೆಂಟ್ ಆಲ್ರೆಡಿ ಬಂದಿದೆಲ್ಲ. ಸೊ 5% ಅಪ್ ಇದೆ ಆಲ್ರೆಡಿ. ಎಷ್ಟಿದೆ LIC 6% ಅಪ್ ಇದೆ ಈಗ ಪ್ರೆಸೆಂಟ್. ಸೊ ಕಂಟಿನ್ಯೂಷನ್ ಆಗುತ್ತಂತೆ ನಾನು ಏನು ಮಾಡಿದ್ದೀನಿ, ಟ್ರೇಡ್ ತಗೊಂಡಿದ್ದೀನಿ ಇದರಲ್ಲಿ. ಓಕೆ, ಸೊ ಬೇಸ್ಡ್ ಆನ್ ಇದೇನಿದೆಲ್ಲ ಸ್ಟ್ರಾಂಗ್ ಕ್ಯಾಂಡಲ್ ವಿತ್ ಏನಿದೆ, ವ್ಯಾಲ್ಯೂಮ್ ಇದೆ. ಸೊ ವ್ಯಾಲ್ಯೂಮ್ ಕನ್ಫರ್ಮೇಷನ್ ಮೇಲೆ ನಾನು ಟ್ರೇಡ್ ಎಕ್ಸಿಕ್ಯೂಟ್ ಮಾಡಿದ್ದೀನಿ. ಓಕೆ, ನನ್ನ 880 LIC ಇಂಡಿಯಾ. ಓಕೆ, ಸೊ ಪ್ರೆಸೆಂಟ್ ಮಾರ್ಕೆಟ್ದಲ್ಲಿ ಏನಿದೆ, ಟ್ರೆಂಡ್ ಕಂಟಿನ್ಯೂಷನ್ ಇದೆ. ಓಕೆ, ಸೊ ಹಂಗಾಗಿ ನಾನು ಈ ಟ್ರೇಡ್ನ ಎಕ್ಸಿಕ್ಯೂಟ್ ಮಾಡಿದ್ದೀನಿ. ನಂದು ಎವರೇಜ್ ಪ್ರೈಸ್ ಬಂದ್ಬಿಟ್ಟು ಆಲ್ಮೋಸ್ಟ್ 1 ನಿಮಿಷ ಅಪ್ಡೇಟ್ ಮಾಡ್ತೀನಿ, 29.15. ಓಕೆ, ಇದು ಪ್ರೈಸ್ ಎಲ್ಲ 29.15 ಇದೆ ನಮ್ದು ಎವರೇಜ್ ಪ್ರೈಸ್. ಏನಾಗುತ್ತೆ, ಒಂದು ಹೈ ಪ್ರೈಸ್ ಅಲ್ಲಿ ತಗೋಬೇಕಾಗತ್ತೆ, ಅಥವಾ ಏನಾಗುತ್ತೆ ಒಂದು ಕನ್ಸಲ್ಟೇಷನ್ ಲೆವೆಲ್ದಲ್ಲಿ ತಗೋಬೇಕಾಗತ್ತೆ. ಓಕೆ, ಸೊ ಇವಾಗ ಈ ಮಾರ್ಕೆಟ್ ಅಬ್ಸರ್ವ್ ಮಾಡೋ ಪ್ರಕಾರ ಪ್ರೆಸೆಂಟ್ ಏನಿದೆ, ಟ್ರೆಂಡ್ ಕಂಟಿನ್ಯೂಷನ್ ಇದೆ. ಸೊ ಮಾರ್ಕೆಟ್ ಏನಾಗಿದೆ, 2-3 ಡೇಸ್ ಇಂದ ಕನ್ಸಲ್ಟೇಷನ್ ಆಗಿದೆ. ಸೊ ಮಾರ್ಕೆಟ್ ಕನ್ಸಲ್ಟೇಷನ್ ಆಗಿ ಮಾರ್ಕೆಟ್ ಏನಾಗಿದೆ, ಬ್ರೇಕ್ಔಟ್ ಕೊಟ್ಟಿದೆ. ಇವಾಗ ಇಲ್ಲಿದೆಲ್ಲ ಈ 2 ಡೇಸ್ ಅಲ್ಲಿ ಕನ್ಸಲ್ಟೇಷನ್ ಆಗಿದೆ. ಸೊ ನಂದಿದ್ದು ಅಬ್ಸರ್ವೇಷನ್. ಸೊ ಆ ಬೇಸ್ ಮೇಲೆ ನಾನು ಟ್ರೇಡ್ ಏನು ಮಾಡಿದ್ದೀನಿ, ಎಕ್ಸಿಕ್ಯೂಟ್ ಮಾಡಿದ್ದೀನಿ. ಓಕೆ, ಸೊ ವೇಟ್ ಮಾಡೋಣ, ಇನ್ನೂ ಟಾರ್ಗೆಟ್ ಇದೆ. ಓಕೆ, ಏನಾಗಿದೆ, ಯಾವುದು ಕನ್ಫರ್ಮೇಷನ್ ಪ್ರೆಸೆಂಟ್ ಮಾರ್ಕೆಟ್ದಲ್ಲಿ ಏನಾಗಿದೆ. ಸೊ ಯಾಕೆ ನಾವು ಕ್ಯಾಂಡಲ್ ಸ್ಟಿಕ್ಸ್ ಬೇಸಿಕ್ ನಮ್ಗೆ ಗೊತ್ತಿರ್ಬೇಕಂದ್ರೆ, ಅಟ್ಲೀಸ್ಟ್ ನಮ್ದು ಎಕ್ಸಿಟ್ ಎಲ್ಲಿರುತ್ತೆ, ಮಾರ್ಕೆಟ್ದಲ್ಲಿ ಏನು ರಿವರ್ಸಲ್ ತೋರಿಸುತ್ತೆ ಅನ್ನೋದು ಗೊತ್ತಾಗುತ್ತೆ. ಓಕೆ,
ಸೊ ಹಂಗಾಗಿ ನಾವು ಕ್ಯಾಂಡಲ್ ಸ್ಟಿಕ್ಸ್ ನಾನು ಫಾಲೋ ಮಾಡೋದು. ಒಬ್ಬೊಬ್ರು ಇಂಡಿಕೇಟರ್ ಯೂಸ್ ಮಾಡ್ತಾರೆ, ಒಬ್ರು ಕ್ಯಾಂಡಲ್ ಸ್ಟಿಕ್ ಯೂಸ್ ಮಾಡ್ತಾರೆ. ಸೊ ಎಲ್ಲ ಬೇಸ್ಡ್ ಆನ್ ಸೈಕಾಲಜಿ ಮೇಲೆ ವರ್ಕ್ ಆಗೋದಿಲ್ಲ. ನಾನು ಇಂಡಿಕೇಟರ್ ಮಾಡೋದಂದ್ರೆ ನಿಮ್ಗೆ ಗೊತ್ತೇ ಇದೆ, ಇಲ್ಲೇ ಇದೆ ಆಲ್ಮೋಸ್ಟ್. ಸೊ ವೇಟ್ ಮಾಡೋಣ. ಸೊ ಮಾರ್ಕೆಟ್ ಯಾವಾಗ ಡೈರೆಕ್ಷನಲ್ಲಿ ಕೊಡ್ಬೇಕಂತ ಇರ್ತಲ್ಲ, ಆ ಟೈಮಲ್ಲಿ ನಾವು ವೇಟ್ ಮಾಡಲೇಬೇಕಾಗತ್ತೆ. ಓಕೆ, ಇದೇ ಥರ ಕೆಳಗಿನ ಸ್ಟಾಪ್ ಲಾಸ್ ಇದೆ. ಈ ಪ್ರೈಸ್ ಅಲ್ಲಿ ಮೊಮೆಂಟಮ್ ಆಗ್ತಿರುತ್ತೆ ಯೂಶಲಿ. ಓಕೆ, ಯಾಕಂದ್ರೆ ಇದು ಸೊ ಏನು ಡೆಲ್ಟಾ ಗಾಮಾ ವೇಗ ಎಲ್ಲ ಇದರಲ್ಲಿ ಇರುತ್ತಲ್ಲ, ಸೊ ಹಂಗಾಗಿ ಈ ಪ್ರೈಸ್ ಅಲ್ಲಿ ಏನಾಗುತ್ತೆ ಡಿಫ್ರೆನ್ಸ್ ಆಗ್ತಿರುತ್ತೆ. ಬಟ್ ನಮ್ಗೆ ಮೇಜರ್ ಏನಿದೆಯಲ್ಲ, ಈ ಪ್ರೈಸ್ ಇಂಪಾರ್ಟೆಂಟ್ ಇದೆ. ಸ್ಪಾಟ್ ಪ್ರೈಸ್, ಸ್ಪಾಟ್ ಪ್ರೈಸ್ ಏನಿರುತ್ತಲ್ಲ ಅದ್ರ ಪ್ರಕಾರ ಆಪ್ಷನ್ ಪ್ರೀಮಿಯಂ ಮೂವ್ ಆಗುತ್ತೆ. ಮೇ ಬಿ ಸ್ವಲ್ಪ ಇದು ವೇರಿಯೇಷನ್ ಆಗುತ್ತೆ, ಬಟ್ ಇದು ನಮಗೆ ಮೇಜರ್. ನೋಡೋಣ ಈ ಮಟ್ಟ ಬರ್ತಾ ವೇಟ್ ಮಾಡಿ. 905 ಇದೇನಾಗುತ್ತೆ, ಈ ಕ್ಯಾಂಡಲ್ ಅಲ್ಲಿ ಬಹಳ ಜನ ಏನ್ ಮಾಡ್ತಾರೆ, ಹ್ಯಾಂಗಿಂಗ್ ಮ್ಯಾನ್ ಅಂತ ಇಲ್ಲಿ ಬರ್ತಾರೆ ಯೂಸಲಿ. ಈ 5 ಮಿನಿಟ್ಸ್ ಕ್ಯಾಂಡಲ್ ಇದೆಲ್ಲ ಸ್ವಲ್ಪ ಲೋ ಬಂದು ಇದನ್ನ ಬ್ರೇಕ್ ಮಾಡಿದ್ರೆ ಯಾರು ಸೆಲ್ಲರ್ ಕುಂತಿರ್ತಾರಲ್ಲ ಎಲ್ಲ ಮಾರ್ಕೆಟಿಂಗ್ ಎಕ್ಸಿಟ್ ಆಗ್ತಾರೆ. ಓಕೆ, ಇದು ಬರೋದು ಸೈಕಾಲಜಿ ಮೀನ್ಸ್ ಈ ಕ್ಯಾಂಡಲ್ ಬರೋದು ಇದು ರೀಸನ್ ಸಲುವಾಗಿ. ವೇಟ್ ಮಾಡಿ. ಏನಾಗಿದೆ, ಇಲ್ಲಿಂದ ಮಾರ್ಕೆಟ್ ರ್ಯಾಲಿ ಆಗಿದೆಲ್ಲ, ಇದು ಬೇಸು ಆಗ್ತಿರ್ಬೋದು. ಓಕೆ, ರ್ಯಾಲಿ ಬೇಸ್ ನೆಕ್ಸ್ಟ್ ರ್ಯಾಲಿ ಆಗ್ಲಿಕ್ಕೆ ಏನ್ ಮಾಡುತ್ತೆ, ಮಾರ್ಕೆಟದಲ್ಲಿ ನ್ಯೂ ಬೈ ಇರಬೇಕಾಗುತ್ತೆ. ಇಲ್ಲಿ ಯಾರು ಸೆಲ್ ಮಾಡಿದ್ರೆ ಅವ್ರ ಲಿಕ್ವಿಡಿಟಿ ಸಿಗುತ್ತೆ. ಸೊ ಹಂಗಾಗಿ ಅವ್ರು ಸೆಲ್ ಮಾಡ್ಲಿಕ್ಕೆ ಆಪ್ಷನ್ ಕೊಡ್ತಾರೆ ಫಸ್ಟ್ ಮಾರ್ಕೆಟದಲ್ಲಿ. ಆಮೇಲೆ ಏನ್ ಮಾಡ್ತಾರೆ, ರಿವರ್ಸ್ ಮಾಡ್ತಾರೆ. ಯಾಕಂದ್ರೆ ಯಾರು ಆಪ್ಷನ್ ಅಲ್ಲಿ ತಗೊಂಡಿರ್ತಾರೆ ಎಲ್ಲರೂ ಎಕ್ಸಿಟ್ ಆಗ್ಬೇಕಲ್ಲ ಅವ್ರು ಒಂದು ಪಾಯಿಂಟ್ ಅಲ್ಲಿ. ಸೊ ಹಂಗಾಗಿ ಆ ಪಾಯಿಂಟ್ ಸಂಬಂಧ ಅವ್ರು ವೇಟ್ ಮಾಡ್ತಿರ್ತಾರೆ ಮಾರ್ಕೆಟ್.
ಸೆಲ್ಲರ್ ಯಾವಾಗಲೂ ಅಗ್ರೆಸಿವ್ ಇದ್ರೆ ಈ ತರ ಚೋಟ ಚೋಟ ಕ್ಯಾಂಡಲ್ ಮಾಡೋದಿಲ್ಲ ಮಾರ್ಕೆಟ್. ಓಕೆ, ಅವ್ರು ಬಿಗ್ ಬಿಗ್ ಕ್ಯಾಂಡಲ್ ಮಾಡ್ತಾರೆ. ಮೇ ಬಿ ಇದು 50% 60% ಇದೆ ಇದರದೆ ಈ ಕ್ಯಾಂಡಲ್ ಮಾಡಿ. ಸೊ ಸೆಲ್ಲರ್ ಇನ್ನೂ ಮಾರ್ಕೆಟ್ದಲ್ಲಿ ಯಾರು ಎಂಟರ್ ಆಗಿಲ್ಲ. ಸೊ ಇದು ಕನ್ಫರ್ಮೇಶನ್ ಕ್ಯಾಂಡಲ್ ಇದೆ, ಇದ್ರ ಜೊತೆ ಫಾಲೋ ಥ್ರೂ ಬಂದಿದೆ. ಸೊ ವೇಟ್ ಮಾಡೋಣ. ಓಕೆ, ಇದು ಹೈ ಬ್ರೇಕ್ ಆಯ್ತು ಅಂದ್ರೆ ನೀವು ಹೈ ಆಗುತ್ತೆ ಮತ್ತೆ ಮಾರ್ಕೆಟಲ್ಲಿ. ಸೊ ನಿಮ್ಗೆ ಹೇಳಿದ್ನ ರ್ಯಾಲಿ ಬೇಸ್ ರ್ಯಾಲಿ. ಸೊ ಇದು ರ್ಯಾಲಿ ಆಗಿದೆ, ಇಲ್ಲಿ ಬೇಸ್ ಆಗ್ತಿದೆ, ಇದು ಬೇಸ್ ಆಗಿದೆ. ಓಕೆ, ಈಗ ಏನು ಆಗ್ತಾರೆ, ಯಾರು ಎಕ್ಸಿಟ್ ಆಗ್ಬೇಕಲ್ಲ ಇಲ್ಲಿ ಆಗ್ತಿರ್ತಾರೆ ಯೂಶಲಿ ಒಂದು ಜನ. ಇಲ್ಲಿ ಯಾರು ಪೊಸಿಷನ್ ತಗೊಂಡಿರ್ತಾರೆ ಅವರು. ಸ್ವಲ್ಪ ವೇಟ್ ಮಾಡೋಣ, ಇದು ಕ್ಯಾಂಡಲ್ ಏನು ಕ್ಲೋಸಿಂಗ್ ಮಾಡ್ತಾನ ಅದ್ರ ಮೇಲೆ ಏನು ಮಾಡೋಣ, ಬುಕಿಂಗ್ ಮಾಡ್ಕೊಂಡು ನಾವು ಸ್ವಲ್ಪ ಅಟ್ಲೀಸ್ಟ್ 1 ಲಾಟ್ 2 ಲಾಟ್ ಬುಕ್ ಮಾಡ್ಕೊಂಡು. ಸೊ ಆಪ್ಷನ್ ಮೀನ್ಸ್ ಸ್ಟಾಕ್ ಆಪ್ಷನ್ ಟ್ರೇಡ್ ಮಾಡೋದು ಬೆನಿಫಿಟ್ ಅಂದ್ರೆ ನಮ್ಮ ಮೊಮೆಂಟಮ್ ಸಿಗುತ್ತೆ. ಓಕೆ, ಆ ಮೊಮೆಂಟಮ್ ಜೊತೆ ನಾವು ಎಕ್ಸಿಟ್ ಆಗ್ಬಿಡೋದು ಪೊಸಿಷನ್. ಹೆಂಗೆ ಮೊಮೆಂಟಮ್ ಬರ್ತಲ್ಲ ಹಂಗೆ ಎಕ್ಸಿಟ್ ಆಗ್ಬಿಡೋದು. ಸೊ ಈಗ ನಾ ಇಲ್ಲಿ 1 ಲಾಟ್ ರೆಡಿ ಇದೀನಿ ಎಕ್ಸಿಟ್ ಆಗ್ಲಿಕ್ಕೆ. ಫಸ್ಟ್ ನೋಡಿದ್ರೆ ಎಷ್ಟು ಫಾಸ್ಟ್ ರಿವರ್ಸಲ್ ಆಗುತ್ತೆ ಮಾರ್ಕೆಟ್ದಲ್ಲಿ. ಸೊ ಈಗ ನಾ ಲಾಸ್ ಬುಕ್ ಮಾಡ್ಕೊಳ್ಳೋದಿಲ್ಲ. ಏನಿರ್ತಾರ ನನ್ನ ಪೊಸಿಷನ್ ಇಲ್ಲಿಂದ ಇಲ್ಲೇ ಸ್ಕ್ವೇರ್ ಅಪ್ ಮಾಡ್ಕೋತೀನಿ, ಕಾಸ್ಟ್ ಆದರೂ ಇಲ್ಲ ಮೇಲಿನ ಲೆವೆಲ್ ಸಂಬಂಧ ಹೋಲ್ಡ್ ಮಾಡ್ತೀನಿ ಮಾರ್ಕೆಟ್ದಲ್ಲಿ. ಇಷ್ಟೆಲ್ಲ ಆದ್ಮೇಲೆ ಲಾಸ್ ಮಾಡ್ಕೊಳ್ಳೋದು ಇಟ್ ಈಸ್ ನಾಟ್ ಎ ನೆಸೆಸಿಟಿ. ಓಕೆ, ಇವತ್ತು ಅದರ ಫ್ರೈಡೇ ಇದೆ. ಸೊ ಇದ್ರೊಳಗೆ LIC ಒಂದು ಬ್ರೇಕ್ಔಟ್ ಒಂದು ಕೊಟ್ಟಿದೆ, ಮತ್ತೆ ಸ್ಪೆಷಲಿ ಕನ್ಸಲ್ಟೇಷನ್ ಆಗಿ. ಸೊ ಈ ಟೈಮ್ದಲ್ಲಿ ನಾವು ಹೋಲ್ಡ್ ಮಾಡೋದೇ ಬೆಟರ್. ಎಲ್ಲಿ ಮಾಡ ಬರ್ತಾರೆ ಇಲ್ಲಿ ಹೋಲ್ಡ್ ಮಾಡೋದು, ಬಟ್ ಲಾಸ್ ಮಾತ್ರ ಬುಕ್ ಮಾಡ್ಕೊಂಡಿದ್ದೇವೆ. ಚಲೋ ಗೈಸ್, ಮಾರ್ಕೆಟ್ ಯಾಕೋ ಸ್ವಲ್ಪ ಸ್ಲೋ ಡೌನ್ ಆಗ್ತಿದೆ. ಸೊ ಬಟ್ ಏನು ಮಾಡ್ತೀನಿ, ನಾನು ಪ್ರಾಫಿಟ್ ಎಲ್ಲ ಬುಕ್ ಮಾಡ್ಕೋತೀನಿ ಈಗ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಗೈಸ್. ಹ್ಯಾವ್ ಎ ನೈಸ್ ಡೇ. ಈ ಕ್ಲೋಸಿಂಗ್ ಆಯ್ತಲ್ಲ, ಆಲ್ಮೋಸ್ಟ್ ನಾನು ಬುಕಿಂಗ್ ಮಾಡ್ಬೇಕು ರೆಡಿ ಆಗಿದೆ. ಲಾಸ್ಟ್ ಕ್ಲೋಸಿಂಗ್ ಓವರ್ದಾಗ ಮೊಮೆಂಟಮ್ ಚೇಂಜ್ ಆಗುತ್ತೆ. ಇದೇನಿದ್ರೆ 30-40 ಸೆಕೆಂಡ್ಸ್, ಆ ಸೆಕೆಂಡ್ಸ್ದಲ್ಲಿ ಕೂಡ ಟ್ರೇಡ್ ಏನಾಗುತ್ತೆ, ಮೊಮೆಂಟಮ್ ಬಂದ್ಬಿಡುತ್ತೆ ಮಾರ್ಕೆಟ್ಗೆ. ಸೊ ಹಂಗಾಗಿ ನಾ ಕ್ಲೋಸಿಂಗ್ ಸಂಬಂಧ ಯೂಶಲಿ ಸ್ವಲ್ಪ ವೇಟ್ ಮಾಡ್ತೀನಿ. ಓಕೆ, ಇದು ಏನಿದೆಲ್ಲ ಇನ್ನು 15 ಮಿನಿಟ್ಸ್ ಅಲ್ಲಿ ಟೈಮ್ ಫ್ರೇಮ್ ಇದೆ ನಮಗೆ. ಓಕೆ, ಸೊ ಇದೇನಾಗಿದೆ, ಇನ್ನ ಇಲ್ಲಿ ಏನು ಕನ್ಫರ್ಮೇಶನ್ ಏನಾಗುತ್ತೆ, ನಾವು 2 ಟೈಮ್ ಫ್ರೇಮ್ ನೋಡ್ತೀವಿ ಸರಿ.
ಒಂದು 5 ಮಿನಿಟ್ಸ್ ಆ್ಯಂಡ್ 15 ಮಿನಿಟ್ಸ್ ಎರಡು ಅಬ್ಸರ್ವ್ ಮಾಡೋಕ್ಕಾಗುತ್ತೆ. ಸೊ ಏನು ಮಾಡ್ತೀನಿ, ಆಲ್ಮೋಸ್ಟ್ ಇದೊಂದು ಲಾಟ್ ನಾನು ಫಸ್ಟ್ ಬುಕ್ ಮಾಡ್ಕೊತೀನಿ. ಓಕೆ, ನನ್ನ ಲಾಟ್ ಬುಕ್ ಆಗಿದೆ. ಇಲ್ಲೇನಿದೆಲ್ಲ ಕ್ವಾಂಟಿಟಿ 700 ಆಗಿದೆ. ಸೊ ಈಗ ನಾನು ಸೇಫಲ್ಲಿ ಇರ್ತೀನಿ. ಓಕೆ, ನಂಗೆ ಈಗ ಲಾಸ್ ಅಂದ್ರೆ ಆಗೋದಿಲ್ಲ. ಮೇ ಬಿ ನಾನು ಕಾಸ್ಟ್ ಟು ಕಾಸ್ಟ್ ಬರ್ಬೋದು ಅಥವಾ ಅದಕ್ಕಿಂತ ಹೆಚ್ಚಾಗ್ಬೋದು. ಸೊ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೋದು ಇಂಪಾರ್ಟೆಂಟ್ ಇದೆ ಇದರಲ್ಲಿ, ಬಂದಿದ್ದೇನೆ ಬಿಡಬಾರ್ದು. ಓಕೆ, ಸೊ ಒಂದು ಲಾಟ್ ಇದೆ ನಂದು, ಈಗ ನಾ ಆರಾಮ್ ಟ್ರೇಡ್ ಮಾಡ್ಕೋತ ಹೋಗ್ತೀನಿ. ಚಲೋ ಗೈಸ್, ಯಾಕೋ ಇದು ಮೂಮೆಂಟಮ್ ಸ್ವಲ್ಪ ಸ್ಲೋ ಆಗಿದೆ. ಬಟ್ 50 ಮಿನಿಟ್ಸ್ ಅಲ್ಲಿ ಏನಿದೆಲ್ಲ ಇನ್ನೂ ಕನ್ಫರ್ಮೇಷನ್. ಸೊ ಹಂಗಾಗಿ ಸ್ವಲ್ಪ ಹೊರಟಿದೆ. ಇಲ್ಲ ಬೇಡ ಅಂದ್ರೆ ನಾನು ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೋಬೋದು ಇಷ್ಟೇ. ಓಕೆ, ಸೊ ನೋ ಎಮೋಷನ್, ಓನ್ಲಿ ಡಿಸಿಪ್ಲಿನ್. ಓಕೆ, ನೌ ಐ ಆಮ್ ಬುಕಿಂಗ್ ಮೈ ಪ್ರಾಫಿಟ್. Thanks for watching video guys. So just I will show my, so done for the day. Okay, 5,400. Thank you guys for more learning videos. Subscribe my channel. Have a nice day.